ಗುರು ಒಂದೊಂದ್ಸಲ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಜ್ವರ ಬಂದಿರುತ್ತೆ. ಆದ್ರೆ ಜ್ವರ ಯಾಕೆ ಬರುತ್ತೆ? ಜ್ವರ ಬಂದಾಗ ನಮ್ಮ ದೇಹ ಯಾಕೆ ಬಿಸಿಯಾಗಿರುತ್ತೆ ಅಂತ ಗೊತ್ತಾ ಗುರು ನಿಮ್ಗೆ? ನಾವು ಹೊರಗಡೆ ಅಡ್ಡಾಡ್ತಾ ಇರ್ಬೇಕಾದ್ರೆ ಬ್ಯಾಕ್ಟೀರಿಯಾ ವೈರಸ್ ಅಂತಹ ಸೂಕ್ಷ್ಮ ಜೀವಿಗಳು ನಮ್ಮ ಬಾಡಿಗೆ ಸೇರ್ತವೆ. ಈ ತರ ಸೇರಿದಾಗ ಅವುಗಳಿಂದ ನಮ್ಮ ಬಾಡಿನ ಕಾಪಾಡುವಂತ ಪ್ರೋಸೆಸ್ ಈ ಜ್ವರ. ಇಂತಹ ಬ್ಯಾಕ್ಟೀರಿಯಾ ವೈರಸ್ ಗಳನ್ನ ಪ್ಯಾಥೋಜನ್ಸ್ ಅಂತ ಕರೀತಾರೆ. ಇವುಗಳೇ ನಮ್ಮ ಬಾಡಿಗೆ ರೋಗ ಬರೋದಕ್ಕೆ ಕಾರಣ. ಇವುಗಳು ನಮ್ಮ ಬಾಡಿಗೆ ಸೇರಿದಾಗ ನಮ್ಮ ಬಿಳಿ ರಕ್ತ ಕಣಗಳು ಪ್ಯಾರೋಜಿನ್ಸ್ ಎಂಬ ಕೆಮಿಕಲ್ ರಿಲೀಸ್ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಹೈಪೋಥಾಲಮಸ್ ಎಂಬ ಭಾಗ ಇರುತ್ತೆ. ನಮ್ಮ ಇಡೀ ಬಾಡಿ ಟೆಂಪರೇಚರ್ ಇದ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಈಗ ಪ್ಯಾರೋಜಿನ್ಸ್ ಕೆಮಿಕಲ್ ನಮ್ಮ ರಕ್ತದ ಮೂಲಕ ಹೈಪೋಥಾಲಮಸ್ ಗೆ ಸೇರಿದಾಗ ನಮ್ಮ ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಈ ತರ ಜಾಸ್ತಿ ಆದ ಟೆಂಪರೇಚರ್ ನಾವು ಜ್ವರ ಅಂತ ಕರೆಯೋದು. ನಮ್ಗೆ ಜ್ವರ ಬಂದಾಗ ನಮ್ಮ ಬಾಡಿ ಬಿಸಿ ಆಗೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈ ಸೂಕ್ಷ್ಮಾಣುಜೀವಿಗಳು. ಈ ಸೂಕ್ಷ್ಮಜೀವಿಗಳು ಟೆಂಪರೇಚರ್ ಹೆಚ್ಚಾಗಿ ಇರೋ ಕಡೆ ಬದುಕೋದಿಲ್ಲ, ಆ ಬಿಸಿಗೆನೆ ಸತ್ತೋಗ್ತವೆ. ಅವು ಸತ್ತೋದ್ರೆ ನಮ್ಮ ಬಾಡಿ ಸೇಫ್ ಆಗುತ್ತೆ. ನಮಗೆ ದೊಡ್ಡ ದೊಡ್ಡ ರೋಗಗಳಿಂದ ಕಾಪಾಡೋದಕ್ಕೆ ಈ ಜ್ವರ ಬರೋದು. ವರ್ಷಕ್ಕೆ ಒಂದು ಸಲನಾದ್ರೂ ಜ್ವರ ಬರಲೇಬೇಕು. ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ಬಿಟ್ಟು ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ MJ.com ನ ಫಾಲೋ ಮಾಡ್ಕೊಂಬಿಡಿ.